ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ತೊಗರಿಬೇಳೆ ಸಾರು ನೋಡ್ರಿ. ಕ್ಯಾರೆಟ್, ಆಲೂಗಡ್ಡೆ, ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಳ್ಳೋಣ ನೋಡ್ರಿ. ಈಗ ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಟಮಾಟೆ ಹಣ್ಣು ಜಾಸ್ತಿ ಸಣ್ಣಗನ ಕಟ್ ಮಾಡ್ಕೋಬೇಕ್ರಿ ನೋಡ್ರಿ. ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಸಾರು ಮಾಡೋದು ಹೇಗಂತ ನೋಡ್ರಿ. ಈ ಥರ ಬೇಳೆ ತೊಳ್ಕೊಬೇಕ್ರಿ. ಎರಡು ಥರನೂ ಇದ್ರಾಗ ಮಾಡಿ ತೋರಿಸ್ತೀನಿ ರೀ. ಬೇಳೆ ಸಾರು, ರಾಗಿ ಹಿಟ್ಟಿನ ಮುದ್ದೆ ಎರಡು ಮಾಡೋದು ಹೇಗಂತ ನೋಡ್ರಿ. ಈ ಥರ 3 ಸಲ ತೊಳಿಬೇಕು ನೋಡ್ರಿ ನೀರನ್ನೇ. ನೋಡ್ರಿ ಈ ಥರ ನೀರು ಬಸ್ಕೊಂಡು ಬಂದನ್ ನೋಡ್ರಿ. ಈಗ ದಬ್ರೆ ಹಾಕ್ಯಂತ ನೋಡ್ರಿ. ನೀವು ಕುಕ್ಕರ್ನಾಗಾದ್ರೂ ಹಾಕ್ಕೋಬೋದ್ರಿ. ನಾನಿಲ್ಲೇ ದಬ್ರೆ ಮಾಡತ್ತ ನೋಡ್ರಿ. ಹೊಸ ತರಕಾರಿ ಹಾಕ್ಯಂತ ನೋಡ್ರಿ. ಈಗ ಬೇಯಾಕ ನೀರು ಎಸ್ಬೇಕು ಅಷ್ಟು ನೋಡಿ ನೀರು ಹಾಕ್ಯಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಕ್ಯಂತ ನೋಡ್ರಿ ನೀರು. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ. ಅಡಿಗೆ ಉಪಯೋಗ ಮಾಡ್ತಾವಲ್ರಿ, ಆ ಎಣ್ಣೆ ಹಾಕ್ಯಂತ ನೋಡ್ರಿ. ಅಂದ್ರೆ ಲಗುನ ಬೆಂದು ಬರ್ತಾವ್ರಿ. ನೋಡ್ರಿ. ಉರಿ ಸಣ್ಣ ಇಟ್ಕೊಂಡು ಈಗ ಬೇಯಿಸ್ಕೊಳಕ ಇಡ್ತಾನೆ ನೋಡ್ರಿ. ಉರಿ ಸಣ್ಣ ಇಟ್ಕೊಂಡು ಬೇಯಾಕಿಟ್ಟಿದ್ದೆ. ಈ ಥರ ಬೆಂದವ ನೋಡ್ರಿ. ತೊಗರಿಬೇಳೆ ಲಗುನ ಬೆಂದು ಬರ್ತಾವ್ರಿ ನೋಡ್ರಿ. ಈ ಥರ ಕಡಗಲಲ್ಲೇ ಮ್ಯಾಶ್ ಮಾಡ್ಕೊಳಕತ್ತಾನೆ ನೋಡ್ರಿ. ಬಿಸಿ ಇರ್ತೈತ್ರಿ. ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ. ಈ ಥರ ರೆಡಿ ಆಗೈತೆ ನೋಡ್ರಿ. ಈಗ ನೀರು ಹಾಕ್ಯಂತ ನೋಡ್ರಿ. ನಮ್ಗೆ ಎಷ್ಟು ಬೇಕು ನೋಡಿ ಸಾರು ಅಷ್ಟು ನೀರು ಹಾಕ್ಕೋಬೇಕ್ರಿ. ನಿಮ್ಮ ಮಂದಾಗ ಬೇಕಂದ್ರೆ ನೀರು ಕಮ್ಮಿ ಹಾಕ್ಕೋಬೋದ್ರಿ. ಇಲ್ಪ ಒಂದು ಸ್ವಲ್ಪ ನೀರಿನಂಗೆ ಬೇಕಂದ್ರೆ ನೀರು ಹಾಕ್ಕೋಬೋದ್ರಿ. 1 ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಕಲರಿಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದ್ರಿ. ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ಯಂತಾನೆ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾರು ಹೊಸಬರು ನೋಡ್ತಾ ಇದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಈಗ ಒಗ್ಗರಣೆ ಕೊಟ್ಕೊಂತಾನೆ ನೋಡ್ರಿ. ಬಾಳೆ ಎಣ್ಣೆ ಕಾದೈತ್ರಿ. ಈಗ ಬೆಳ್ಳುಳ್ಳಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಬೇಯಿಸ್ಕೊಂಡ ನೋಡ್ರಿ. ಈಗ ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಯಂಡ್ರಿ. ನೀವು ಹಂಗನೂ ಹಾಕ್ಕೋಬೋದ್ರಿ. ಸಣ್ಣ ಕಟ್ ಮಾಡಿ ಕರಿಬೇವು ಹಾಕ್ಯಂಡ ನೋಡ್ರಿ. ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ಮಟ ಈ ಥರ ಕೈ ಆಡ್ಬೇಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ಕೊತ್ತಂಬರಿನ ಒಂದು ಸ್ವಲ್ಪ ಫ್ರೈ ಆಗ್ಬೇಕಲ್ರಿ, ಅದಕ್ಕೆ ಈ ಥರ ಕೈ ಆಡ್ಕೋಬೇಕು ನೋಡ್ರಿ. ಇದು ರೆಡಿ ಆಗೈತ್ರಿ. ಈಗ ಒಗ್ಗರಣೆ ಕೊಟ್ಟದ್ದು ಈಗ ಸಾಂಬಾರಿಗೆ ಹಾಕ್ಯಂತಾನೆ ನೋಡ್ರಿ. ಈ ಥರ ಆಗೈತೆ ನೋಡ್ರಿ. ಈಗ ಸುತ್ತಲಿ ಕೈ ಆಡ್ಕೋಬೇಕ್ರಿ ನೋಡ್ರಿ. ಹುಂಚೆ ಹಣ್ಣಿನ ರಸ ಹಿಂಡಿಟ್ಕೊಂಡಿದ್ದೆ ಹಾಕ್ಯಂತಾನೆ ನೋಡ್ರಿ. ಹುಳಿ ಬಿಟ್ಟು ಮಾಡಿದ್ರೆ ಟೇಸ್ಟ್ ಆಕತ್ರಿ ಸಾರು. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಹುಂಚೆ ಹುಳಿ ಆರೋಗ್ಯಕ್ಕೆ ಚಲೋ ರೀ. ಈ ಥರ ಸಾರಿಗೆ ಹಾಕಿದ್ರೆ, ಪಲ್ಯಕ್ಕೆ ಹಾಕಿದ್ರೆ ಟೇಸ್ಟ್ ಆಕೈತೆ ನೋಡ್ರಿ. ಈ ಥರ ಕುದಿಯಾಕತ್ತೈತಿ ನೋಡ್ರಿ. ಸಾಂಬಾರು ಈ ಥರನ ಕುದಿಬೇಕ್ರಿ. ಅಂದ್ರೆ ಕೆಡಂಗೆ ಇಲ್ರಿ, ರುಚಿ ಜಾಸ್ತಿ ಬರ್ತೈತೆ ರೀ. ಒಮ್ಮಕ್ಲೆ ದಡಾನ ಇಳಿದ್ರೆ ಲಘು ಸಾರು ಕೆಟ್ಟು ಬಿಡ್ತೈತೆ ನೋಡ್ರಿ. ಈ ಥರ ಪಳ ಕುದಿಬೇಕ್ರಿ ನೋಡ್ರಿ. ಈಗ ಸಾರು ರೆಡಿ ಆಗೈತಿ. ಈಗ ಹಿಟ್ಟು ತೊಗೊಳ ನೋಡ್ರಿ. ಒಂದು ಬಟ್ಲ ಹಿಟ್ಟು ತೊಗೊಂಡ್ರಿ. 1/4 ಲೀಟ್ರ್ ಚರಿಗಿಲಿ ಒಂದು ಚರಿಗೆ ನೀರು ತೊಗೊಂಡ್ರಿ.
ಅದರಲ್ಲಿ 1.5 ಚರಿಗೆ ನೀರು ಹಾಕ್ಯಂತೀನಿ ನೋಡ್ರಿ ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡನಿ. ಈಗ 1 ಚರಿಗೆ ಹಾಕ್ಯನಕತ್ತೀನಿ ನೀರು ಮತ್ತು ಅರ್ಧ ಚರಿಗೆ ಹಾಕ್ಯಂತೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೋಬೋದ್ರಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಯಂತೀನಿ ಜಾಸ್ತಿ ಬೇಕಂದ್ರೆ ಹಿಟ್ಟು ಜಾಸ್ತಿ ತೊಗೋಕ್ರಿ, ನೀರು ಜಾಸ್ತಿ ತೊಗೋಕ್ರಿ. ಈ ಥರ ಕುದಿ ಬಂದೈತೆ ನೋಡ್ರಿ ಗ್ಯಾಸ್ ಸ್ಲೋ ಇಟ್ಕೊಂಡು ನಿಧಾನಕ್ಕೆ ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು. ಮುಕ್ಳು ಸಿಡಿದ್ರೆ ನೀರು ಸಿಡಿತಿರ್ತೈತಿ. ಈ ಥರ ಹಾಕ್ಕೋಬೇಕು ನೋಡ್ರಿ ಲೆತ್ತಿಗೊಂಡಿಲ್ಲ ತಿರ್ಕ್ಯನಕತ್ತೀನಿ ನಿಧಾನಕ್ಕೆ ಮುದ್ದೆ ತಿರ್ಕ್ಯಬೇಕ್ರಿ. ಸರಿ ಆಗ್ಲಿಕ್ಕಪ್ಪ ಗ್ಯಾಸಿನ ಮ್ಯಾಗ ಸರಿ ಆಗ್ಲಿಕ್ರೆ ತಳ ತೊಗೊಂಡು ತಿರ್ಕ್ಯರಿ. ಅಂದ್ರೆ ರೂಢಿ ಇದ್ದರೆ ನಡಿತೈತ್ರಿ. ಗ್ಯಾಸಿನ ಮ್ಯಾಗ ತಿರ್ಕ್ಯಂತಾರೆ ಒಲೆ ಮ್ಯಾಗ, ನೀವು ತಳಗೆ ಇಳ್ಕೊಂಡು ತಿರ್ಕ್ಯಬೇಕು ನೋಡ್ರಿ. ಗಂಟಾಗಲ್ಲ ಏನಿಲ್ಲ, ಸೂಪರಾಗಿ ಬರ್ತೈತ್ರಿ. ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ, ಅಷ್ಟು ಟೇಸ್ಟ್ ಇರ್ತೈತಿ ನೋಡ್ರಿ. ಈ ಥರ ಗ್ಯಾಸ್ ಹಚ್ಕೊಂಡು ಊರಿನ ಸ್ಲೋ ಇಟ್ಕೊಂಡು ಬೇಯಾಕ್ಬಿಡ್ಬೇಕ್ರಿ. ನೋಡ್ರಿ ಕೈ ನೀರು ಹಚ್ಕೊಂಡು ಈಗ ತೊಗೊಂತ ನೋಡ್ರಿ ಲೆತ್ತಿಗುಣಿ. ನೋಡ್ರಿ ಈಗ ಒಂದು ಸ್ವಲ್ಪ ಬೇಯಿಸ್ಕೊಳಕತ್ತೀನಿ ನೋಡ್ರಿ ಈಗ ರೆಡಿ ಆಗೈತಿ, ಬೆಂದೈತಿ ನೋಡ್ರಿ. ಈ ಥರ ಮುದ್ದೆ ಗುಂಡು ಆಗೈತಿ ನೋಡ್ರಿ. ಕೈ ನೀರು ತಾಟಿಗೆ ನೀರು ಹಾಕ್ಯಂಡು ಕೈಗೆ ನೀರು ಹಚ್ಕೊಂಡು ಈ ಥರ ಹಚ್ಕೊಂಡು ಮುದ್ದೆ ಮಾಡ್ಕೋಬೇಕ್ರಿ. ಬಿಸಿ ಇರ್ತೈತ್ರಿ ಮುದ್ದೆ ಗುಂಡು ಮಾಡೋಕೆ. ಈ ಥರ ಕೈ ನೀರು ಹಚ್ಕೊಂಡು ಮುದ್ದೆ ಗುಂಡು ಮಾಡ್ಕೋಬೇಕು ನೋಡ್ರಿ 3 ಗುಂಡು ಆಗ್ಯಾವ ನೋಡ್ರಿ. ಹೈಟ್ನಾಗ 3 ಗುಂಡು ಆಗ್ಯಾವ್ರಿ ನೋಡ್ರಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸಾಂಬಾರು ಹಾಕ್ಯಂತೀನಿ ನೋಡ್ರಿ. ನೀವು ಉಪ್ಪು ಸಾರು ಜೊತೆಗಾದ್ರೆ ಮಾಡಿ ತಿನ್ಬೋದ್ರಿ. ಮುದ್ದಿನ ಬ್ಯಾಳೆ ಸಾರಿನಾಗಾದ್ರೆ ತಿನ್ಬೋದು ನೋಡ್ರಿ. ಎಷ್ಟು ಟೇಸ್ಟ್ ಬರ್ತೈತಿ ನೋಡ್ರಿ. ಈ ಥರ ಸರ್ವ್ ಮಾಡೀನಿ. ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ, ತುಂಬ ಟೇಸ್ಟ್ ಆಗ್ತೈತಿ.